ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ, ಬೆಳಗಿನ ನಾಷ್ಟಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಆಲೂ ಪರೋಟ ರೆಸಿಪಿ ರೀ. ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಬರ್ರಿ. ಈಗ 2 ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಒಂದು ಸ್ವಲ್ಪ ಶುಂಠಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರೀ ನಾನು. ಮತ್ತು 2 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿನಿ ರೀ. 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿನಿ ರೀ. ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ ರೀ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ. ಈಗ ಇಲ್ಲಿ 1/4 kg ಅಷ್ಟು ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ರೀ. ಈ ಥರ ಈಗ ಇದನ್ನು ಕೈಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರಿ. ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋದ್ರಿ. ಈಗ ನೋಡಿರಿ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳಕತ್ತೀನಿ ರೀ. ಈರುಳ್ಳಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ರಿ. ಮತ್ತು ಶುಂಠಿ ಹಾಕತ್ತೀನಿ ರೀ. ನೋಡಿರಿ, ಶುಂಠಿ ಹಾಕ್ಕೊಳತ್ತೀನಿ ರೀ. ಶುಂಠಿ ತಿನ್ನೋದ್ರಿಂದ ಮಕ್ಕಳಿಗೆ ಹಸುವಾಗತ್ತೆ ರೀ, ಹಾಗಾಗಿ ಶುಂಠಿ ಹಾಕ್ಕೊಳತ್ತೀನಿ ರೀ. ಶುಂಠಿ ಹಾಕೀನಿ ರೀ. ಇಲ್ಲಿ ಖಾರ ನೋಡಿರಿ, ನಿಮ್ಗೆ ಎಷ್ಟು ಬೇಕಟ್ಟು ನೋಡ್ಕೊಂಡು ಹಾಕೋರಿ. ನೀವು ಬೇಕಂದ್ರೆ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ರೀ. ನಾನು ಪೇಸ್ಟ್ ಥರ ಹಾಕ್ಕೊಂಡೀನಿ ರೀ. ಈಗ ನೋಡಿರಿ, ಇದೆಲ್ಲ ಮಸಾಲಾನ ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಈ ಥರ ರೆಡಿ ಆಗೈತೆ ರೀ. ಈಗ ಸ್ಟಫಿಂಗ ಇದನ್ನ ಯಾವ ಸೈಜ್ ನಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್, ಇಲ್ಲ ಸಣ್ಣದು ಬೇಕಂದ್ರೆ ಸಣ್ಣದ ಉಳ್ಳಿ ಮಾಡಿಟ್ಕೊಂಡ್ರಿ. ನೋಡಿರಿ, ಈ ಥರ ಉಳ್ಳಿ ಮಾಡಿಟ್ಕೊಳಕತ್ತೀನಿ ರೀ. ಈಗ ಇವನ್ನೆಲ್ಲ ಅಷ್ಟು ಉಳ್ಳಿ ಮಾಡಿಟ್ಕೊಂಡ್ರಿ. ನೋಡಿರಿ, ಈಗ ಈ ಥರ ಎಲ್ಲ ಉಳ್ಳಿ ಮಾಡಿಟ್ಕೊಂಡಿನಿ ರೀ. ಈಗ ಏನು ಮಾಡೋಣ ಅಂದ್ರೆ, ಈಗ ನೋಡಿರಿ, ಇದನ್ನು ಗೋಧಿ ಹಿಟ್ಟು ಈ ಥರ ನಾದಿಟ್ಕೊಂಡಿನಿ ರೀ. ನಾನು ಚಪಾತಿ ಅದಕ್ಕೆ ಹೆಂಗೆ ಬೇಕಿಲ್ಲ ಆ ಥರ ನಾದಿಟ್ಕೊಂಡಿನಿ ರೀ. ಈಗ ಈ ಸೈಜ್ನಾಗ ಉಳ್ಳಿ ಮಾಡ್ಕೊಂಡ್ರಿ. ಇದಕ್ಕೆ ಜಾಸ್ತಿ ಗೋಧಿ ಹಿಟ್ಟು ತೊಗೋಬೇಡ್ರಿ, ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಇರಲಿ ಹಿಟ್ಟು. ಈಗ ನೋಡಿರಿ, ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಒಂದು ಸ್ವಲ್ಪ ಲಟ್ಸ್ಕೊಂಡ್ರಿ ಇದನ್ನು. ಈಗ ಈ ಥರ ಲಟ್ಸ್ಕೊಂಡು ಇದ್ರೊಳಗೆ ಸ್ಟಫಿಂಗ ಹಾಕ್ಕೊಂಡ್ರಿ. ಈ ಥರ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಉಳ್ಳಿ ಮಾಡ್ಕೊಂಡ್ರಿ. ಈ ಥರ ಬೆಳಗಿನ ನಾಷ್ಟಕ್ಕೆ ಮಾಡ್ರೆ ಮಸ್ತ್ ಟೇಸ್ಟಿಯಾಗಿರ್ತಾವ್ರಿ ಪರೋಟ. ಈ ಥರ ನೀವು ಒಂದು ಸರಿ ಮಾಡಿ ನೋಡಿರಿ. ಈಗ ಇದನ್ನು ನೋಡಿರಿ, ಒಂದು ಸ್ವಲ್ಪ ಕೈಲೇ ಒತ್ಕೊಳಕತ್ತೀನಿ ರೀ, ಅಂದ್ರೆ ಎಲ್ಲ ಕಡೆ ನಮ್ಮ ಸ್ಟಫಿಂಗ ಇದಾಗ್ತೈತೆ ಅಂತ ಹೇಳಿ. ಈಗ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದನ್ನು ನಮಗೆ ಯಾವ ಶೇಪ್, ಸ್ಕ್ವೇರ್ ಆ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪಲ್ಲಿ, ಮತ್ತು ಓಲ್ ಶೇಪಲ್ಲಿ ಬೇಕಂದ್ರೆ ಓಲ್ ಶೇಪಲ್ಲಿ ಲಟ್ಸ್ಕೊಬೋದು ರೀ. ಈಗ ನಾನು ರೌಂಡಾಗಿ ಲಟ್ಸ್ಕೊಂಡೀನಿ ರೀ. ಈ ಕಡೆ ಹಂಚ್ಕಾಯಿ ಹಾಕಿಟ್ಟೀನಿ ರೀ. ಕಾದ್ಮೇಲೆ ಒಂದು ಸೈಡ್ ಎಣ್ಣೆ ಹಚ್ಕೊಳತ್ತೀನಿ ರೀ. ಈ ಥರ ಎಣ್ಣೆ ಹಚ್ಕೊಂಡು ಈಗ ಒಂದು ಪರೋಟ ರೀ ಈ ಥರ ಹಾಕತ್ತೀನಿ ರೀ. ಹಾಕಿ ಇದಕ್ಕೆ ಮ್ಯಾಗಿನ ಸೈಡ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರಿ. ಈಗ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ನೋಡಿರಿ, ಒಂದು ಸೈಡ್ ಬೇಯ್ದೈತ್ರಿ. ಈಗ ಇನ್ನೊಂದು ಸೈಡ್ ಹೊಡ್ಸ್ಕೊಂಡು ಬೇಯಿಸಾಕತ್ತೀನಿ ರೀ. ಈ ಥರ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ. ಪಲ್ಯ ತಿನ್ನೋದಿಲ್ಲಲ್ರಿ, ಈ ಥರ ಪರೋಟ ಮಾಡಿಕೊಡ್ರಿ, ತಿಂತಾರ್ರಿ. ಈಗ ನಮ್ಮ ಪರೋಟ ರೆಡಿ ಆಗ್ಯಾವ್ರಿ. ಇದನ್ನು ಸಾಸ್ ಜೊತೆ ಮತ್ತು ಮೊಸರು ಜೊತೆ ಇಲ್ಲ ಕೊಬ್ಬರಿ ಚಟ್ನಿ ಜೊತೆ ತಿನ್ನೋಕೆ ಮಸ್ತ್ ಟೇಸ್ಟಿಯಾಗಿರೋಂಥ ಪರೋಟ ರೀ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.